ಅಲೆನ್ನು ಉಳಿಸಲು ನನ್ನ ಹೆಂಡತಿಯಂತೆ ನಟಿಸು. ಮರುದಿನ ಅಕ್ಷದ್ನ ದೃಷ್ಟಿಕೋನದಿಂದ ನಾನು ಕಣ್ಣುಜ್ಜಿಕೊಂಡು ಫೋನಿನಲ್ಲಿ ರಿಂಗಣಿಸುತ್ತಿದ್ದ ಅಲಾರನ್ ಆಫ್ ಮಾಡಿದೆ. ಬೆಳಗ್ಗೆ ಬೇಗ ಎದ್ದ ನಂತರ ಯೋಗಾಭ್ಯಾಸ ಮಾಡಿ ನಂತರ ಬಿಸಿ ನೀರಿನಲ್ಲಿ ರಿಫ್ರೆಶ್ ಆಗಿ ಸ್ನಾನ ಮಾಡಿದೆ. ಕೈಯಲ್ಲಿ ಪತ್ರಿಕೆ ಹಿಡಿದು ಕಾರಿಡಾರ್ಗೆ ಬಂದು ಬೆಳಗಿನ ತಂಗಾಳಿಯಲ್ಲಿ ಕುಳಿತೆ. ಹಕ್ಕಿಗಳ ಚಿಲಿಪಿಲಿ ಶಾಂತ ವಾತಾವರಣಕ್ಕೆ ಮತ್ತಷ್ಟು ಮೆರಗು ನೀಡುತ್ತಿತ್ತು. ನಾನು ಮೌನವಾಗಿ ಪತ್ರಿಕೆ ಓದುತ್ತಾ ಸುದ್ದಿಗಳನ್ನು ತಿಳಿದುಕೊಳ್ಳುತ್ತಿದ್ದೆ. ಫೋನ್ ರಿಂಗಣಿಸಿ ಆ ಶಾಂತತೆಗೆ ಭಂಗವಾಯಿತು. ನಾನು ಕರೆ ಸ್ವೀಕರಿಸಿ ಹಲೋ ಎಂದೆ. ಸರ್, ನೀವು ಅಮೆರಿಕದಲ್ಲಿದ್ದೀರಿ ಎಂದು ಕೇಳಿದೆ. ಹೋಗುವ ಮೊದಲು ಭೇಟಿಯಾಗಲು ಮರೆಯಬೇಡಿ ಎಂದು ಆ ಧ್ವನಿ ಹೇಳಿತು. ನಾನು ಇಲ್ಲಿ 1 ವಾರ ಇರುತ್ತೇನೆ, ಖಂಡಿತ ಬರುತ್ತೇನೆ ಮಿಸ್ಟರ್ ಜಾನ್ ಎಂದು ನಾನು ಉತ್ತರಿಸಿದೆ. ಸರಿ ಸರ್, ಆಮೇಲೆ ಭೇಟಿಯಾಗೋಣ ಎಂದು ಅವರು ಕರೆ ಕಟ್ ಮಾಡಿದರು. ನಾನು ತಿಳಿ ನೀಲಿ ಶರ್ಟ್, ಅದರ ಮೇಲೆ ಗಾಢ ನೀಲಿ ಓವರ್ಕೋಟ್ ಮತ್ತು ಅದಕ್ಕೆ ಹೊಂದುವ ಪ್ಯಾಂಟ್ ಧರಿಸಿದೆ. ಕೈಯಿಂದ ಕೂದಲನ್ನು ಸರಿಪಡಿಸಿಕೊಂಡು ದಿನಕ್ಕೆ ಸಿದ್ಧನಾದೆ. ಕೊನೆಯದಾಗಿ ಒಮ್ಮೆ ನೋಡಿಕೊಂಡು ತರಬೇತಿ ಕಾರ್ಯಕ್ರಮಕ್ಕೆ ಹೊರಡಲು ಸಿದ್ಧನಾದೆ. ನಾನು ಸರಿಯಾದ ಸಮಯಕ್ಕೆ ಬಂದು ದಿಯಾಳ ಪಕ್ಕದಲ್ಲಿದ್ದ ಖಾಲಿ ಸೀಟಿನಲ್ಲಿ ಕುಳಿತೆ. ಅವಳು ನನ್ನನ್ನು ಗಮನಿಸಲೇ ಇಲ್ಲ. ನಾನು ಅದನ್ನು ಲೆಕ್ಕಿಸಲಿಲ್ಲ. ನಾವು ಮೌನವಾಗಿ ಕುಳಿತೆವು ಮತ್ತು ಕಾಯುವುದು ನನಗೆ ವ್ಯರ್ಥವೆನಿಸಿತು. ತರಬೇತಿ ಅಧಿಕಾರಿಗಳು ಬಂದು ದಿನದ ಕಾರ್ಯಸೂಚಿಯನ್ನು ಘೋಷಿಸಿ ನಮ್ಮನ್ನು ಜೋಡಿಗಳಾಗಿ ವಿಂಗಡಿಸಿದರು. ದಿಯಾ ಮತ್ತು ನನ್ನನ್ನು ಒಟ್ಟಿಗೆ ಗುಂಪು ಮಾಡಲಾಯಿತು. ಜಂಟಿಯಾಗಿ ಡೇಟಾ ಸಂಗ್ರಹಿಸಿ ಪರಿಶೀಲಿಸುವ ಕಾರ್ಯ ನೀಡಲಾಯಿತು. ಅವರು ನಮಗೆ ನಿರ್ದಿಷ್ಟ ಸ್ಥಳಗಳನ್ನು ನಿಗದಿಪಡಿಸಿ ಸಹಕರಿಸಲು ಒಪ್ಪುವ ಒಂದು ಒಪ್ಪಂದದ ಪತ್ರಕ್ಕೆ ಸಹಿ ಹಾಕಲು ನೀಡಿದರು. ಒಪ್ಪಂದದ ಪತ್ರ ಹಿಡಿದು ದಿಯಾ ನನ್ನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದಳು. ನಾನು ಯಾಕೆ ಎಂದು ಯೋಚಿಸಿದೆ. ಅವಳು ನನ್ನೊಂದಿಗೆ ಕೆಲಸ ಮಾಡಲು ಹಿಂಜರಿಯುತ್ತಿದ್ದಾಳಾ ಅಥವಾ ಬೇರೆ ಯಾವುದಾದರೂ ಕಾರಣವಿದೆಯಾ? ಅದು ನನಗೆ ಸಂಬಂಧಿಸಿದ್ದಲ್ಲ ಎಂದು ಆ ಯೋಚನೆಯನ್ನು ತಳ್ಳಿಹಾಕಿದೆ. ಅವಳು ಒಪ್ಪಂದವನ್ನು ಓದಿ ಹಿಂಜರಿಕೆಯಿಲ್ಲದೆ ಸಹಿ ಹಾಕಿ ನನಗೆ ನೀಡಿದಳು. ನಾನು ಒಪ್ಪಂದದ ಪತ್ರವನ್ನು ನೋಡಿದಾಗ ನಮ್ಮಿಬ್ಬರ ಫೋಟೋಗಳು ಒಟ್ಟಿಗೆ ಇರುವುದು ನನಗೆ ಆಶ್ಚರ್ಯ ತಂದಿತು. ನಾನು ಅದನ್ನು ಓದಿ ನನ್ನ ಫೋಟೋದ ಕೆಳಗೆ ಸಹಿ ಹಾಕಿ ತರಬೇತಿ ಅಧಿಕಾರಿಗಳಿಗೆ ಹಿಂದಿರುಗಿಸಿದೆ. ಇಂದಿನ ಯೋಜನೆಯ ಪ್ರಕಾರ ನಾವು ಸೇಂಟ್ ಥಾಮಸ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಿಗಳನ್ನು ಪರೀಕ್ಷಿಸಲು ನಿಗದಿಯಾಗಿತ್ತು. ನಮ್ಮ ನಡುವೆ ವಿಚಿತ್ರ ಮೌನ ಆವರಿಸಿತ್ತು ಮತ್ತು ಯಶಸ್ವಿ ತರಬೇತಿಗಾಗಿ ನಾವು ಅದನ್ನು ಮುರಿಯಬೇಕು ಎಂದು ನನಗೆ ತಿಳಿದಿತ್ತು. ದಿಯಾ ಎಂದು ನಾನು ಸ್ನೇಹಪರವಾಗಿ ಮಾತನಾಡಲು ಪ್ರಯತ್ನಿಸಿದೆ. ಅವಳು ನನ್ನತ್ತ ಗಮನವಿಟ್ಟು ನೋಡಿದಳು. ನಾವು ಸೇಂಟ್ ಥಾಮಸ್ ಆಸ್ಪತ್ರೆಗೆ ಹೋಗೋಣ ಎಂದು ನಾನು ಸಲಹೆ ನೀಡಿದೆ. ಅವಳು ಓಕೆ ಎಂದು ಸಂಕ್ಷಿಪ್ತವಾಗಿ ಉತ್ತರಿಸಿದಳು. ಅವಳ ಕಟುವಾದ ಉತ್ತರ ನನಗೆ ಕಿರಿಕಿರಿ ಎನಿಸಿದರು. ನಾನು ನಿರ್ಲಕ್ಷಿಸಲು ನಿರ್ಧರಿಸಿದೆ. ಆಗಲೇ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಕರೆ ಮಾಡಿದ. ನಾನು ನಮ್ಮ ಗಮ್ಯಸ್ಥಾನದ ಬಗ್ಗೆ ಸೂಚನೆ ನೀಡಿದೆ. ದಿಯಾಳ ದೃಷ್ಟಿಕೋನದಿಂದ ಅವನ ಮನಸ್ಸಿನಲ್ಲಿ ಏನಿದೆ ಎಂದು ನಾನು ಯೋಚಿಸಿದೆ. ಅವನ ಧ್ವನಿಯಲ್ಲಿ ಆತ್ಮೀಯತೆ ಇರಲಿಲ್ಲ. ಅವನ ಮಾತು ಆಜ್ಞಾಪಿಸುವಂತೆ ಇತ್ತು. ನನ್ನನ್ನು ಸೇವಕಿಯಂತೆ ಆರ್ಡರ್ ಮಾಡುವ ಕಲ್ಪನೆಗೆ ನಾನು ಸಿಟ್ಟಾದೆ. ಓ ದೇವರೇ, ಅವರು ನಮ್ಮಿಬ್ಬರನ್ನು ಒಟ್ಟಿಗೆ ಯಾಕೆ ಜೋಡಿಸಿದರು? ಈ ದಿನದಿಂದ ಏನನ್ನು ನಿರೀಕ್ಷಿಸಬೇಕು ಎಂದು ನನಗೆ ಗೊತ್ತಿರಲಿಲ್ಲ. ಅವನು ನಮಗೆ ನಿಗದಿಪಡಿಸಿದ ಕಾರಿನತ್ತ ದಾಪುಗಾಲು ಹಾಕಿದ. ನಾನು ಬ್ಯಾಗ್ ಹಿಡಿದು ಹಿಂಬಾಲಿಸಿದೆ. ಅವನು ಮುಂದಿನ ಸೀಟನ್ನು ಆಕ್ರಮಿಸಿಕೊಂಡು ನನ್ನನ್ನು ಹಿಂದಿನ ಸೀಟಿನಲ್ಲಿ ಕೂರುವಂತೆ ಮಾಡಿದ. ಸ್ವಲ್ಪ ಸಮಯದ ನಂತರ ನಾವು ಆಸ್ಪತ್ರೆಗೆ ತಲುಪಿದೆವು. ಹಿಂದೆ ಏನು ಮಾಡುತ್ತಿದ್ದೀಯಾ? ಕಾರಿನಿಂದ ಇಳಿ. ನೀನು ಸೋಮಾರಿ ಹುಳುವ ಎಂದು ಅವನು ನನ್ನತ್ತ ಕಣ್ಣು ಸಣ್ಣಗೆ ಮಾಡಿ ಕೂಗಿದ. ನನಗೆ ಅವಮಾನವಾದಂತೆ ಅನಿಸಿತು. ನನ್ನೊಂದಿಗೆ ಈ ರೀತಿ ಮಾತನಾಡಲು ಅವನಿಗೆ ಎಷ್ಟು ಧೈರ್ಯ? ಹಲೋ ಮಿಸ್ಟರ್ ಅಕ್ಷತ್, ನಿಮ್ಮ ಮಾತುಗಳನ್ನು ನೋಡಿಕೊಂಡು ಆಡಿ. ನಾನೇನು ಮಾಡಬೇಕು ಎಂದು ನನಗೆ ಗೊತ್ತು ಎಂದು ನಾನು ತಿರುಗಿ ಹೇಳಿದೆ. ಅವನು ನಿರ್ಲಕ್ಷ್ಯದಿಂದ ಭುಜ ಅಲ್ಲಾಡಿಸಿ ಮತ್ತೊಂದು ಮಾತಾಡದೆ ಆಸ್ಪತ್ರೆಯೊಳಗೆ ನಡೆದ. ಅವನು ತುಂಬಾ ಅಸಭ್ಯ. ಹೆಣ್ಣಿನೊಂದಿಗೆ ಹೇಗೆ ನಡೆದುಕೊಳ್ಳಬೇಕು ಎಂದು ಅವನಿಗೆ ಗೊತ್ತೇ ಇಲ್ಲ. ಇಂಟರ್ನೆಟ್ ಮತ್ತು ಮಾಧ್ಯಮಗಳಲ್ಲಿ ಅವನ ಬಗ್ಗೆ ನಾನು ತಿಳಿದುಕೊಂಡಿದ್ದೆಲ್ಲವೂ ಎಲ್ಲವೂ ನಾಟಕವೇ? ಮಾಧ್ಯಮಗಳು ಒಂದು ಸುದ್ದಿಗಾಗಿ ಏನು ಬೇಕಾದರೂ ಮಾಡುತ್ತವೆ. ಅವನು ಎಲ್ಲಿ ಹೋದ? ನಾನು ಅವನನ್ನು ಹುಡುಕಿದೆ. ಅವನು ಈ ರೀತಿ ಏಕೆ ವರ್ತಿಸುತ್ತಿದ್ದಾನೆ ಎಂದು ಯೋಚಿಸುತ್ತಾ. ಪ್ರಾಮಾಣಿಕವಾಗಿ ಅವನಂತಹ ವ್ಯಕ್ತಿಯನ್ನು ಹೇಗೆ ನಿಭಾಯಿಸಬೇಕೆಂದು ನನಗೆ ಗೊತ್ತಾಗಲಿಲ್ಲ. ನಾನು ಎಲ್ಲೆಡೆ ಹುಡುಕಿದೆ. ದಿನೇ ದಿನೇ ಹತಾಶೆ ಹೆಚ್ಚಾಯಿತು. ನಂತರ ನಾನು ಪಕ್ಕದಲ್ಲಿದ್ದ ಒಂದು ಬಾಗಿಲು ತೆರೆದೆ ಮತ್ತು ಅಲ್ಲಿನ ದೃಶ್ಯ ನನ್ನ ಉಸಿರನ್ನೇ ನಿಲ್ಲಿಸಿತು. ಕೋಣೆಯ ತುಂಬಾ ಪುಟ್ಟ ಮಕ್ಕಳಿದ್ದರು ಮತ್ತು ಅವನು ಒಂದು ಪುಟ್ಟ ಹೆಣ್ಣು ಮಗುವನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಅವಳ ಗಲ್ಲಕ್ಕೆ ಮುತ್ತಿಡುತ್ತಿದ್ದ. ಅವಳು ಅವನ ಕುತ್ತಿಗೆಯನ್ನು ತಬ್ಬಿಕೊಂಡಳು. ಅವನು ನಗುತ್ತಾ ಅವಳಿಗೆ ಮುತ್ತು ನೀಡಿದ. ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗಲಿಲ್ಲ. ಈ ಮೃದು ಹೃದಯವನ್ನು ಅವನು ಎಲ್ಲಿ ಬಚ್ಚಿಟ್ಟಿದ್ದ? ನಮ್ಮ ಕಣ್ಣುಗಳು ಒಂದಾದವು. ಅವನು ನನ್ನನ್ನು ಒಳಗೆ ಬರುವಂತೆ ಸನ್ನೆ ಮಾಡಿದ. ನಾನು ಒಳಗೆ ಹೆಜ್ಜೆ ಹಾಕಿದೆ. ನನ್ನ ಮನಸ್ಸಿನಲ್ಲಿ ಸಂತೋಷದ ಅಲೆ ಎದ್ದಿತು. ಅವನು ನನ್ನನ್ನು ಮಕ್ಕಳಿಗೆ ಪರಿಚಯಿಸಿದ. ಅವನ ಧ್ವನಿಯಲ್ಲಿದ್ದ ಮಾಧುರ್ಯ ನನ್ನನ್ನು ಬೆರಗುಗೊಳಿಸಿತು. ಅವನು ಮಕ್ಕಳಲ್ಲಿ ಒಬ್ಬನಂತೆ ಅವರೊಂದಿಗೆ ಆಟವಾಡಿದ. ನಾನು ನಗುವುದನ್ನು ತಡೆಯಲಾಗಲಿಲ್ಲ. ಇದು ಆಸ್ಪತ್ರೆಯಾಗಿರಲಿಲ್ಲ, ಇದು ಅನಾಥಾಶ್ರಮವಾಗಿತ್ತು. ಅವನು ನನ್ನನ್ನು ಇಲ್ಲಿಗೆ ಕರೆತಂದಿದ್ದ ಮತ್ತು ನನಗೆ ಆಶ್ಚರ್ಯಕರವಾಗಿ ತುಂಬಾ ಖುಷಿಯಾಗಿತ್ತು. ಅವನು ತನ್ನ ಫೋನ್ ತೆಗೆದು ಬಟ್ಟೆ ಮತ್ತು ಆಹಾರ ತರಲು ಯಾರಿಗೋ ಆರ್ಡರ್ ಮಾಡಿದ. ಅವನ ದಯೆ ನನ್ನನ್ನು ದಿಗ್ಭ್ರಮೆಗೊಳಿಸಿತು. ದಿಯಾ, ಅಲ್ಲಿ ಯಾಕೆ ನಿಂತಿದ್ದೀಯಾ? ಬಂದು ಮಕ್ಕಳೊಂದಿಗೆ ಬೆರೆಯಿರಿ ಎಂದು ಅವನು ತಗ್ಗಿದ ಸಿಹಿ ಧ್ವನಿಯಲ್ಲಿ ಹೇಳಿದ. ಆದರೆ ಕೊಂಚ ತಮಾಷೆಯ ದಾಟಿಯಲ್ಲಿತ್ತು.
ಸೋಮಾರಿ ಹುಳುವಾಗಬೇಡ ಎಂದು ಹುಳು ಎಂಬ ಪದವನ್ನು ಒತ್ತಿ ಹೇಳಿ ತುಂಟನಗು ಬೀರಿದ ಅವನ ಧ್ವನಿ ಎಷ್ಟು ಮೃದುವಾಗಿತ್ತೆಂದರೆ ಅದು ನನಗೆ ಮಾತ್ರ ಕೇಳಿಸಿತು. ನಾನು ಅವನತ್ತ ನೋಡಿ ಮುಗುಳ್ನಕ್ಕೆ. ಮೊದಲ ಬಾರಿಗೆ ನಾನು ಅಕ್ಷದ್ನ ಬೇರೆಯದೇ ಮುಖವನ್ನು ನೋಡಿದೆ. ಅವನು ನಿಜವಾಗಿಯೂ ಮುದ್ದಾಗಿ ಮತ್ತು ಪ್ರೀತಿಪಾತ್ರನಾಗಿ ಕಂಡ. ನಾನು ಬಾಗಿ ಮಕ್ಕಳೊಂದಿಗೆ ಬೆರೆಯಲು ಹೋದೆ, ಆದರೆ ಅವರು ನನ್ನನ್ನು ಗಮನಿಸಲೇ ಇಲ್ಲ, ಬದಲಾಗಿ ಅಕ್ಷದ್ನತ್ತಲೇ ಓಡಿದರು. ನಾನು ಕುಳಿತು ಆ ದೃಶ್ಯವನ್ನು ಆಶ್ಚರ್ಯದಿಂದ ನೋಡುತ್ತಿದ್ದೆ. ಆಗಲೇ ಯಾರೋ ಬಟ್ಟೆ ಮತ್ತು ಆಹಾರದೊಂದಿಗೆ ಬಂದರು. ಆ ಕ್ಷಣದ ಉಷ್ಣತೆ ಮತ್ತು ಗದ್ದಲಕ್ಕೆ ಇನ್ನಷ್ಟು ರಂಗು ಬಂದಿತು. ಸಹಾಯಕ್ಕೆ ಧನ್ಯವಾದಗಳು ಮಿಸ್ಟರ್ ಜಾನ್ ಎಂದು ಅಕ್ಷದ್ ನಿಜವಾದ ಕೃತಜ್ಞತೆಯಿಂದ ಹೇಳಿದ. ಮಿಸ್ಟರ್ ಜಾನ್ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿ, ಪರವಾಗಿಲ್ಲ ಸರ್, ಈ ಅನಾಥಾಶ್ರಮಕ್ಕೆ ನಿಮ್ಮ ಕೊಡುಗೆಗಳು ಅಪ್ರತಿಮ. ನೀವು ಅಮೆರಿಕದಲ್ಲಿರುವ ತಮಿಳು ಅನಾಥರಿಗೆ ಮಾತ್ರವಲ್ಲ, ಇಲ್ಲಿರುವ ಈ ಮಕ್ಕಳಿಗೂ ಬೆಂಬಲ ನೀಡಿದ್ದೀರಿ. ಈ ರೀತಿಯ ನಿಸ್ವಾರ್ಥ ಸೇವೆಗೆ ದೊಡ್ಡ ಹೃದಯ ಬೇಕು ಮತ್ತು ಅದು ನಿಮ್ಮಲ್ಲಿದೆ. ದೇವರು ನಿಮ್ಮನ್ನು ಯಾವಾಗಲೂ ಆಶೀರ್ವದಿಸಲಿ ಎಂದರು. ಅಕ್ಷದ್ ವಿನಮ್ರವಾಗಿ ನಕ್ಕು, ನಾನು ಅದನ್ನು ನನ್ನ ಸ್ವಂತ ಖುಷಿಗಾಗಿ ಮಾಡುತ್ತೇನೆ ಮಿಸ್ಟರ್ ಜಾನ್, ಮತ್ತು ಇಲ್ಲಿ ನನ್ನ ಧ್ಯೇಯವನ್ನು ಯಶಸ್ವಿಗೊಳಿಸಲು ಬೆಂಬಲ ನೀಡಿದ್ದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ನಿಮಗೆ ಯಾವಾಗಲಾದರೂ ಆರ್ಥಿಕ ಸಹಾಯ ಬೇಕಾದರೆ ಹಿಂಜರಿಯದೆ ಸಂಪರ್ಕಿಸಿ. ನೀವು ಕೇಳುವ ಮೊದಲೇ ನಾನು ನೀಡಲು ಪ್ರಯತ್ನಿಸುತ್ತೇನೆ. ಈ ಮಕ್ಕಳು ಖುಷಿಯಾಗಿರುವುದನ್ನು ನೋಡುವುದೇ ನನಗೆ ಮುಖ್ಯ. ಅಂದಹಾಗೆ ಅಲೆನ್ ಹೇಗಿದ್ದಾನೆ ಎಂದ. ಮಿಸ್ಟರ್ ಜಾನ್ ಮುಖ ಗಂಭೀರವಾಯಿತು. ಯಾವುದೇ ಸುಧಾರಣೆಯಿಲ್ಲ ಸರ್ ಎಂದರು. ಅಕ್ಷದ್ ಮುಖ ಬಾಡಿತು. ಸರಿ ಮಿಸ್ಟರ್ ಜಾನ್, ನೀವು ಹೋಗಬಹುದು ಎಂದ. ಅಕ್ಷದ್ನ ನಿಸ್ವಾರ್ಥ ಪ್ರಯತ್ನಗಳನ್ನು ನೋಡುತ್ತಾ ಒಬ್ಬ ವ್ಯಕ್ತಿ ಪ್ರಪಂಚದಾದ್ಯಂತ ಇಷ್ಟೊಂದು ದೊಡ್ಡ ಪರಿಣಾಮ ಬೀರುವುದು ಹೇಗೆ ಸಾಧ್ಯ ಎಂದು ನಾನು ಆಶ್ಚರ್ಯಪಟ್ಟೆ. ಅವನ ಜಾಗತಿಕ ಕೊಡುಗೆಗಳು ಮಾಧ್ಯಮಗಳಿಗೆ ತಿಳಿದಿರಲಿಲ್ಲ. ಆದರೂ ಅವನು ಮನ್ನಣೆಯನ್ನು ಬಯಸದೆ ಮಾನವ ಸೇವೆಯನ್ನು ಮುಂದುವರಿಸಿದ್ದ. ದಿಯಾ, ಬಂದು ಸಹಾಯ ಮಾಡಿ. ಈ ಬಟ್ಟೆ ಮತ್ತು ಆಹಾರವನ್ನು ಮಕ್ಕಳಿಗೆ ಹಂಚಿ. ಅವರು ಬೇಗನೆ ನಿಮ್ಮೊಂದಿಗೆ ಬೆರೆಯುತ್ತಾರೆ, ಚಿಂತಿಸಬೇಡಿ ಎಂದು ಅವನು ಮೃದುವಾಗಿ ನಕ್ಕು ಹೇಳಿದ. ನಾನು ಅವನ ನಗುವಿಗೆ ಪ್ರತಿಯಾಗಿ ನಕ್ಕೆ ಮತ್ತು ವಸ್ತುಗಳನ್ನು ಹಂಚಲು ಪ್ರಾರಂಭಿಸಿದೆ. ಅವನು ಹೇಳಿದಂತೆ ಮಕ್ಕಳು ಬೇಗನೆ ನನ್ನೊಂದಿಗೆ ಬೆರೆತರು ಮತ್ತು ಅವರ ಸಂತೋಷವನ್ನು ನೋಡಿ ನನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂತು. ಈ ದಿನ ನನ್ನ ಜೀವನದ ಅತ್ಯಂತ ಸುಂದರ ಕ್ಷಣಗಳಲ್ಲಿ ಒಂದಾಗಿತ್ತು. ಅದಕ್ಕೆ ಕಾರಣ ಅಕ್ಷದ್ನ ದಯೆ. ಸ್ವಾರ್ಥಕ್ಕಾಗಿ ಸಂಪತ್ತು ಕ್ರೋಲೀಕರಿಸುವ ಇತರರಿಗಿಂತ ಭಿನ್ನವಾಗಿ ಅಕ್ಷದ್ ಈ ಮಕ್ಕಳಿಗೆ ನಿಜವಾದ ಭೂಮಿಯ ಮೇಲಿನ ರಕ್ಷಕನಂತೆ ನಿಂತಿದ್ದ. ಹಂಚುವುದು ಮುಗಿದ ನಂತರ ನಾನು ಅಕ್ಷದ್ನನ್ನು ಹುಡುಕಿದೆ. ಮಿಸ್ಟರ್ ಜಾನ್ ಜೊತೆಗಿನ ಅವನ ಸಂಭಾಷಣೆ ನೆನಪಾಯಿತು. ಅವನು ಅಲೆನ್ನನ್ನು ಭೇಟಿ ಮಾಡಲು ಹೋಗಿರಬಹುದು ಎಂದು ನನಗೆ ಅನಿಸಿತು. ಅಲೆನ್ ಯಾರು ಮತ್ತು ಅಕ್ಷದ್ ಈ ಮಗುವಿನ ಬಗ್ಗೆ ಇಷ್ಟೊಂದು ವಿಶೇಷ ಕಾಳಜಿ ಏಕೆ ತೋರುತ್ತಿದ್ದ? ನಾನು ಅವರನ್ನು ಭೇಟಿಯಾಗಲು ಉತ್ಸುಕಳಾಗಿ ಅವರಿದ್ದ ಕಡೆಗೆ ಧಾವಿಸಿದೆ. ಆಗಲೇ ತರಬೇತಿ ಅಧಿಕಾರಿಗಳಿಂದ ಕರೆ ಬಂತು. ಆದರೆ ಅಕ್ಷದ್ನ ಅಭಿಪ್ರಾಯ ತಿಳಿಯದೆ ಏನು ಉತ್ತರಿಸಬೇಕೆಂದು ಗೊತ್ತಾಗದೆ ನಾನು ಕರೆಯನ್ನು ನಿರ್ಲಕ್ಷಿಸಿದೆ. ದಿಯಾಳ ದೃಷ್ಟಿಕೋನದಿಂದ ನಾನು ಅಕ್ಷದ್ನನ್ನು ಹುಡುಕಿದೆ. ಅವನು ಅಲೆನ್ ಜೊತೆ ಇರಬಹುದು ಎಂದುಕೊಂಡೆ. ಆದರೆ ಅಲೆನ್ ಯಾರು? ನನ್ನ ಕುತೂಹಲ ಇನ್ನಷ್ಟು ಹೆಚ್ಚಾಯಿತು. ಆ ಮಗುವನ್ನು ಭೇಟಿಯಾಗಬೇಕೆಂದು ಬಯಸಿದೆ. ನಾನು ಕೋಣೆಯ ಹತ್ತಿರ ಬಂದಾಗ ಮಿಸ್ಟರ್ ಜಾನ್ ಹೊರಗೆ ನಿಂತು ನನ್ನನ್ನು ಹಿಂದೆಯೇ ಇರುವಂತೆ ಸನ್ನೆ ಮಾಡಿದರು. ಯಾಕೆ? ಎಲ್ಲವೂ ಸರಿಯಿದೆಯಾ ಎಂದು ನನ್ನ ಅನುಮಾನ ಹೆಚ್ಚಾಗಿ ಕೇಳಿದೆ. ಇಲ್ಲ ಮೇಡಂ, ಅಕ್ಷತ್ ಸರ್ ಅಲೆನ್ ಜೊತೆ ಮಾತನಾಡುತ್ತಿದ್ದಾರೆ. ನಿಮಗೆ ಒಳಗೆ ಬರಲು ಅನುಮತಿಯಿಲ್ಲ ಎಂದು ಅವರು ಉತ್ತರಿಸಿದರು. ಅಕ್ಷತ್ ಹಾಗೆ ನಿರ್ದಿಷ್ಟವಾಗಿ ಹೇಳಿದರಾ ಎಂದು ನಾನು ಕೋಪದಿಂದ ಕೇಳಿದೆ. ಹೌದು ಮೇಡಂ ಎಂದು ಮಿಸ್ಟರ್ ಜಾನ್ ದೃಢಪಡಿಸಿದರು. ಅದು ಸಾಧ್ಯವೇ ಇಲ್ಲ, ನಾನು ಒಳಗೆ ಹೋಗುತ್ತೇನೆ ಎಂದು ಮಿಸ್ಟರ್ ಜಾನ್ ಬೇಡಿಕೊಂಡರು. ನಾನು ಬಾಗಿಲು ತಳ್ಳಿ ತೆರೆದೆ. ಮೇಡಂ, ದಯವಿಟ್ಟು ಹೋಗಬೇಡಿ ಎಂದು ಅವರು ಹೇಳಿದರು. ಆದರೆ ನಾನು ಅವರ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದೆ. ನಾನು ಖಾಲಿ ಕೋಣೆಯನ್ನು ಪ್ರವೇಶಿಸಿದಾಗ ಪಕ್ಕದ ಕೋಣೆಯಿಂದ ಮಂದ ಬೆಳಕು ಬರುತ್ತಿರುವುದು ಕಂಡಿತು. ಕುತೂಹಲದಿಂದ ನಾನು ಹತ್ತಿರ ಹೋದೆ. ಕತ್ತಲಿಗೆ ಕಣ್ಣು ಹೊಂದಿಕೊಂಡಿತು. ಅಲ್ಲಿ ಅಕ್ಷತ್ ಹಾಸಿಗೆಯ ಪಕ್ಕದಲ್ಲಿ ಕುಳಿತು ನಿದ್ದೆ ಮಾಡುತ್ತಿದ್ದ ಮಗುವಿನ ಕೂದಲನ್ನು ನಿಧಾನವಾಗಿ ಸವರುತ್ತಿದ್ದ. ಶಾಂತ ದೃಶ್ಯಕ್ಕೆ ಭಂಗ ತರಬಾರದೆಂದು ನಾನು ಮೆಲ್ಲನೆ ಹತ್ತಿರ ಹೋದೆ. ಆದರೆ ನಾನು ಹತ್ತಿರ ಬರುತ್ತಿದ್ದಂತೆ ಅಕ್ಷತ್ ನನ್ನನ್ನು ನೋಡಿದ. ಅವನ ಮುಖ ಆಶ್ಚರ್ಯ ಮತ್ತು ಕಿರಿಕಿರಿಯಿಂದ ಕೂಡಿತು. ನೀನು ಇಲ್ಲಿ ಯಾಕೆ ಬಂದೆ? ಹೋಗು ದಿಯಾ ಎಂದು ಅವನು ತುರ್ತಾಗಿ ಪಿಸುಗುಟ್ಟಿದ. ಅವನ ಧ್ವನಿ ಕೇಳಿಸುವುದೇ ಕಷ್ಟವಾಗಿತ್ತು. ನನಗೆ ಮಾತು ಸಿಗಲಿಲ್ಲ. ನಾನು ತರಬೇತಿ ಅಧಿಕಾರಿಗಳು ಸಂಪರ್ಕಿಸಿದ್ದಾರೆ ಎಂದು ಹೇಳಲು ಬಂದೆ. ನಾವು ಸೇಂಟ್ ಥಾಮಸ್ ಆಸ್ಪತ್ರೆಗೆ ತರಬೇತಿಗೆ ಹೋಗದ ಕಾರಣ ಅವರು ಏನೋ ಅನುಮಾನಿಸಿದ್ದಾರೆ ಎಂದು ನನಗೆ ಅನಿಸುತ್ತದೆ ಎಂದೆ. ಆದರೆ ಅಕ್ಷತ್ ತಾಳ್ಮೆ ಮೀರಿತ್ತು. ಇದು ಸಮಯವಲ್ಲ ಎಂದು ನಿನಗೆ ಕಾಣಿಸುತ್ತಿಲ್ಲವೇ? ಸುಮ್ಮನೆ ಹೋಗು ಎಂದು ಅವನು ಸಿಟ್ಟಿನಿಂದ ಹೇಳಿದ. ಅವನ ಧ್ವನಿ ಏರಿತು. ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು. ನನಗೆ ನೋವು ಮತ್ತು ಗೊಂದಲವಾಯಿತು. ಆಗಲೇ ಮಗು ಎಚ್ಚರವಾಯಿತು. ಅವಳ ಕಣ್ಣುಗಳು ನನ್ನ ಕಣ್ಣುಗಳನ್ನೇ ದಿಟ್ಟಿಸಿದವು ಮತ್ತು ಅವಳು ಕಿವಿ ಕಿತ್ತು ಹೋಗುವಂತೆ ಕಿರುಚಿದಳು. ನಾನು ಬೆಚ್ಚಿಬಿದ್ದೆ. ಅವಳ ಪ್ರತಿಕ್ರಿಯೆಗೆ ಆಘಾತಗೊಂಡೆ. ಕಣ್ಣೀರು ಹರಿಯುತ್ತಿದ್ದಂತೆ ನಾನು ಅಲ್ಲೇ ಹೆಪ್ಪುಗಟ್ಟಿ ನಿಂತೆ. ನಾನು ಹೊರಡಲು ತಿರುಗಿದೆ. ಅಕ್ಷತ್ ಹೊರಹೋಗುವಂತೆ ಸನ್ನೆ ಮಾಡುತ್ತಿದ್ದಂತೆ ಕಣ್ಣೀರು ಒರೆಸಿಕೊಂಡೆ. ನಾನು ಬಾಗಿಲ ಬಳಿ ಕುಳಿತು ಮೊಣಕಾಲುಗಳನ್ನು ತಬ್ಬಿಕೊಂಡು ಭಾವನೆಗಳು ನನ್ನನ್ನು ಆವರಿಸಲು ಬಿಟ್ಟೆ. ಕಣ್ಣೀರು ಹರಿಯುತ್ತಿತ್ತು. ನಾನು ಏಕೆ ಈ ರೀತಿ ಅನಿಯಂತ್ರಿತವಾಗಿ ಅಳುತ್ತಿದ್ದೇನೆ ಎಂದು ನನಗೆ ಅರ್ಥವಾಗಲಿಲ್ಲ. ಅದು ಅಕ್ಷದ್ನ ಅಸಭ್ಯತೆಯೋ ಅಥವಾ ಮಗುವಿನ ಭಯಾನಕ ಕಿರುಚಾಟವೋ? ಬಹುಶಃ ಎರಡೂ ಇರಬಹುದು. ನನ್ನೊಂದಿಗೆ ಈ ಹಿಂದೆ ಯಾರೂ ಅಕ್ಷದ್ನಂತೆ ಮಾತನಾಡಿರಲಿಲ್ಲ. ನಾನು ಸುಲಭವಾಗಿ ಅಳುವವಳಲ್ಲ. ಆದರೆ ಇಂದು ನನ್ನ ಕಣ್ಣೀರನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ.
ನಾನು ಅಲ್ಲೇ ಕುಳಿತಿದ್ದಾಗ ಮಗುವಿನ ಧ್ವನಿ ಡ್ಯಾಡಿ ಎಂದು ಕರೆಯುವುದು ಕೇಳಿಸಿತು. ಅಕ್ಷತ್ ಮೃದುವಾದ ಚಿಂತಿತ ಧ್ವನಿಯಲ್ಲಿ ಪ್ರತಿಕ್ರಿಯಿಸಿದ. ಹೌದು, ನಾನು ಇಲ್ಲೇ ಇದ್ದೇನೆ, ಹೆದರಬೇಡ, ಧೈರ್ಯವಾಗಿರು ಅಲೆನ್. ಅವರ ಸಂಬಂಧದ ಬಗ್ಗೆ ನನ್ನ ಮನಸ್ಸು ಗೊಂದಲಕ್ಕೊಳಗಾಯಿತು. ಈ ಮಗುವಿಗೆ ಅಕ್ಷತ್ ಯಾರು? ಅವನ ಕುಟುಂಬ, ಅವನ ಹೆಂಡತಿಯಲ್ಲಿ? ಅವರಿಗೆ ಏನಾಯಿತು? ಆ ಮಗು ನನ್ನನ್ನು ನೋಡಿ ಏಕೆ ವಿಚಿತ್ರವಾಗಿ ಪ್ರತಿಕ್ರಿಯಿಸಿತು? ಅಕ್ಷತ್ ಮದುವೆಯಾಗಿದ್ದಾನಾ? ಅವನ ವರ್ತನೆಯನ್ನು ವಿವರಿಸುವಂತಹ ನೋವಿನ ಹಿಂದಿನ ಕತೆ ಏನಾದರೂ ಇದೆಯಾ? ಉತ್ತರಗಳಿಗಾಗಿ ಹತಾಶಳಾಗಿ ನಾನು ಮಿಸ್ಟರ್ ಜಾನ್ ಅವರನ್ನು ಹುಡುಕಲು ಹೋದೆ. ಆದರೆ ನಾನು ಏನನ್ನು ಕೇಳುವ ಮೊದಲೇ ಅಕ್ಷತ್ ಬಂದು ನನ್ನ ಕೈ ಹಿಡಿದ. ಇದು ನಿನಗೆ ಸಂಬಂಧಿಸಿದ್ದಲ್ಲ ದಿಯಾ ಎಂದು ಅವನು ಎಚ್ಚರಿಕೆಯ ನೋಟ ಬೀರುತ್ತಾ ಹೇಳಿದ. ನೀನು ಯಾಕೆ ಯಾವಾಗಲೂ ನನ್ನನ್ನು ತಿರಸ್ಕಾರದಿಂದ ನೋಡುತ್ತೀಯಾ ಅಕ್ಷತ್? ನೀನು ಅಪರಿಚಿತರೊಂದಿಗೆ ದಯೆಯಿಂದ ಇರುತ್ತೀಯಾ, ಆದರೆ ನಾನು ನಿನಗೆ ಧೂಳಿಗಿಂತ ಕಡೆಯವಳು. ಅದು ನನಗೆ ನೋವುಂಟು ಮಾಡುತ್ತದೆ. ನಾನು ಏನಾದರೂ ತಪ್ಪು ಮಾಡಿದ್ದೇನಾ ಅಥವಾ ನೀನು ನನ್ನನ್ನು ದ್ವೇಷಿಸುತ್ತೀಯಾ ಎಂದು ತಿಳಿಯಬೇಕೆಂದುಕೊಂಡಿದ್ದೇನೆ ಎಂದು ನಾನು ಭಾವನೆಗಳನ್ನು ಬಿಚ್ಚಿಟ್ಟು ಕೇಳಿದೆ. ಅಕ್ಷತ್ ಒಂದು ಕ್ಷಣ ನನ್ನನ್ನು ನೋಡಿ ಅವನ ಮುಖವನ್ನು ಓದಲು ಸಾಧ್ಯವಾಗಲಿಲ್ಲ. ನಂತರ ಮಿಸ್ಟರ್ ಜಾನ್ ಕಡೆಗೆ ತಿರುಗಿದ. ಅಲೆನ್ ನನ್ನು ನೋಡಿಕೊಳ್ಳಿ ಬಾಯ್ ಎಂದು ಅವನನ್ನು ತಬ್ಬಿಕೊಂಡು ಹೇಳಿದ. ಅವನು ಹೊರಟು ಹೋಗುತ್ತಿದ್ದಂತೆ ಅವನ ಫೋನ್ ರಿಂಗಾಯಿತು. ಅವನು ಕರೆ ಸ್ವೀಕರಿಸಿ, ಸರಿ ಗೆಳೆಯ, ಮಾಹಿತಿಗೆ ಧನ್ಯವಾದಗಳು ಎಂದ. ಫೋನ್ ಕಟ್ ಮಾಡಿ ನನ್ನತ್ತ ತಿರುಗಿ ಆಶ್ಚರ್ಯಕರವಾಗಿ ಮೃದುವಾಗಿ ಮಾತನಾಡಿದ. ದಿಯಾ, ಇಂದು ಸೇಂಟ್ ಥಾಮಸ್ ಆಸ್ಪತ್ರೆಗೆ ಹೋಗುವ ಅಗತ್ಯವಿಲ್ಲ. ನಾನು ಬೆಳಗ್ಗೆ ಹೋಗಿ 2 ಕ್ಯಾನ್ಸರ್ ರೋಗಿಗಳನ್ನು ಪರೀಕ್ಷಿಸಿದೆ. ಅವರು ಡಿಸ್ಚಾರ್ಜ್ ಆಗುತ್ತಿದ್ದಾರೆ, ಹಾಗಾಗಿ ಅಲ್ಲಿಗೆ ಹೋಗುವುದು ಸಮಯ ವ್ಯರ್ಥ ಎಂದ. ಅವನ ಹಠಾತ್ ಬದಲಾವಣೆಗೆ ನಾನು ದಂಗಾದೆ. ನೀನು ಯಾವಾಗ ಪರೀಕ್ಷಿಸಿದೆ? ನಾನು ಅವರನ್ನು ನೋಡಲೇ ಇಲ್ಲ. ಯಾಕೆ ನನಗೆ ತಿಳಿಸಲಿಲ್ಲ ಎಂದು ನಾನು ಆಕ್ರೋಶದಿಂದ ಕೇಳಿದೆ. ಒಬ್ಬ ಸಮರ್ಪಿತ ವೃತ್ತಿಪರಳಾಗಿ ನನಗೆ ಇಂತಹ ನೆಪಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಿರಲಿಲ್ಲ. ನಾನು ಈ ಗುಂಪು ವ್ಯವಸ್ಥೆಯನ್ನು ನಿರೀಕ್ಷಿಸಿರಲಿಲ್ಲ ಎಂದು ಅಕ್ಷತ್ ವಿವರಿಸಿದ. ಸೇಂಟ್ ಥಾಮಸ್ ಆಸ್ಪತ್ರೆ ಭೇಟಿಯ ಬಗ್ಗೆ ಮಾಹಿತಿ ನನಗೆ ಇಂದು ಬೆಳಗ್ಗೆಯೇ ಬಂದಿತ್ತು, ಹಾಗಾಗಿ ನಾನು ಮುಂಚಿತವಾಗಿ ಹೋಗಿದ್ದೆ. ನಾಳೆಯಿಂದ ನಿನ್ನನ್ನು ನಮ್ಮ ನಿಗದಿತ ಸ್ಥಳಗಳಿಗೆ ಕರೆದುಕೊಂಡು ಹೋಗುತ್ತೇನೆ. ಅವನ ಮಾತುಗಳು ಪ್ರಾಮಾಣಿಕವಾಗಿ ಕಂಡವು, ಹಾಗಾಗಿ ನಾನು ವಾದ ಮಾಡದಿರಲು ನಿರ್ಧರಿಸಿದೆ. ಅಕ್ಷತ್ನ ನಡೆ ನನಗೆ ಗೊಂದಲಮಯವಾಗಿತ್ತು. ಅವನು ನನ್ನನ್ನು ಸೇಂಟ್ ಥಾಮಸ್ ಆಸ್ಪತ್ರೆಗೆ ಕರೆದೊಯ್ಯದೆ ಬದಲಾಗಿ ಅನಾಥಾಶ್ರಮಕ್ಕೆ ಕರೆತಂದಿದ್ದ. ಅಲೆನ್ ಜೊತೆಗಿನ ಅವನ ಸಂಬಂಧದ ಬಗ್ಗೆ ನನಗೆ ಕುತೂಹಲವಿತ್ತು. ಅಕ್ಷತ್ ಎಂದು ನಾನು ಮೆಲ್ಲನೆ ಕರೆದೆ. ಅವನು ಮುಂದುವರಿಸಲು ಸನ್ನೆ ಮಾಡಿದ. ಅಲೆನ್ಗೆ ಏನಾಯಿತು? ಅವಳು ಆ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಯಾಕಿದ್ದಳು ಎಂದು ನಾನು ಕೇಳಿದೆ. ಅಲೆನ್ ಅಪಘಾತದಲ್ಲಿ ತನ್ನ ನೆನಪನ್ನು ಕಳೆದುಕೊಂಡಿದ್ದಾಳೆ ಮತ್ತು ಅಂದಿನಿಂದ ಇತರರೊಂದಿಗೆ ಬೆರೆಯಲು ಹಿಂಜರಿಯುತ್ತಿದ್ದಾಳೆ. ಅವಳು ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಾಳೆ, ಆದರೆ ಹೆದರಿದರೆ ಅಥವಾ ಪರಿಚಯವಿಲ್ಲದ್ದನ್ನು ನೋಡಿದರೆ ಮೂರ್ಛೆ ಹೋಗಬಹುದು. ಅದಕ್ಕಾಗಿಯೇ ಅವಳನ್ನು ಆ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಇರಿಸಲಾಗಿದೆ ಎಂದು ಅಕ್ಷತ್ ವಿವರಿಸಿದ. ನನ್ನ ಹೃದಯ ಅಲೆನ್ಗಾಗಿ ಮಿಡಿಯಿತು. ನಾನು ಪ್ರಾಮಾಣಿಕವಾಗಿ ಕ್ಷಮೆಯಾಚಿಸಿದೆ. ನೆನಪು ಕಳೆದುಕೊಂಡ ಕಾರಣ ಅಲೆನ್ ಅಕ್ಷತ್ನನ್ನು ತನ್ನ ತಂದೆಯೆಂದು ಭಾವಿಸಿರಬಹುದು ಎಂದು ನಾನು ಅರಿತೆ. ನಾವು ಕಾರಿನತ್ತ ನಡೆಯುತ್ತಿದ್ದಾಗ ಅಕ್ಷತ್ನ ಫೋನ್ ಮತ್ತೆ ರಿಂಗಾಯಿತು. ಏನು? ಬರುತ್ತಿದ್ದೇನೆ ಎಂದು ಉದ್ಗರಿಸಿ ಮಿಸ್ಟರ್ ಜಾನ್ ಕಡೆಗೆ ಓಡಿದ. ನಾನು ಅವನನ್ನು ಹಿಂಬಾಲಿಸಿದೆ, ಆತಂಕಗೊಂಡು. ಏನಾಯಿತು? ಅಲೆನ್ ಚೆನ್ನಾಗಿದ್ದಾಳಾ? ಅವಳು ಅಕ್ಷತ್ಗೆ ಹೇಗೆ ಸಂಬಂಧಪಟ್ಟವಳು? ನನ್ನ ಪ್ರಶ್ನೆಗಳು ಕೇಳದೆ ಉಳಿದವು. ಅಕ್ಷತ್ ತಪ್ಪಾಗಿ ಅರ್ಥಮಾಡಿಕೊಳ್ಳಬಹುದೆಂದು ಹೆದರಿ ಅಲೆನ್ನ ಕೋಣೆಗೆ ಪ್ರವೇಶಿಸಲು ನನಗೆ ಭಯವಾಯಿತು, ಏಕೆಂದರೆ ಈಗಾಗಲೇ ಅಕ್ಷತ್ ನನ್ನನ್ನು ಆ ಕೋಣೆಗೆ ಪ್ರವೇಶಿಸಬೇಡ ಎಂದು ಎಚ್ಚರಿಸಿದ್ದ ಮತ್ತು ಅಪರಿಚಿತರ ಬಗ್ಗೆ ಅಲೆನ್ನ ಪ್ರತಿಕ್ರಿಯೆಯ ಬಗ್ಗೆಯೂ ಹೇಳಿದ್ದ. ಅಲೆನ್ಗೆ ಏನಾದರೂ ಕೆಟ್ಟದ್ದು ಸಂಭವಿಸಿದೆಯೇ? ನಾನು ಅಸಹನೆಯಿಂದ ಅತ್ತಿತ್ತ ನಡೆಯುತ್ತಿದ್ದೆ. ಅಲೆನ್ನು ಕಾಪಾಡುವಂತೆ ನಾನು ದೇವರಲ್ಲಿ ಪ್ರಾರ್ಥಿಸಿದೆ. 10 ನಿಮಿಷಗಳ ಕಾಲ ಅಲ್ಲಿ ನಿಂತೆ. ಅಲೆನ್ ಸ್ಥಿತಿ ತಿಳಿಯದೆ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ. ನಿಧಾನವಾಗಿ ನಾನು ಅಲೆನ್ ಕೋಣೆಯೊಳಗೆ ಹೆಜ್ಜೆ ಹಾಕಿದೆ. ಅನಿರೀಕ್ಷಿತವಾಗಿ ಅಕ್ಷತ್ ಎದುರಿನಿಂದ ಬರುತ್ತಿದ್ದ. ನಾನು ಬೆಚ್ಚಿಬಿದ್ದು ಅಲ್ಲೇ ನಿಂತೆ. ಈಗ ಅವನು ನನ್ನನ್ನು ಬರೆಯುತ್ತಾನೆ ಎಂದು ನನಗೆ ಗೊತ್ತಿತ್ತು, ಆದರೆ ಅದು ನನಗೆ ಸಮಸ್ಯೆಯಲ್ಲ. ಅಲೆನ್ ಚೇತರಿಸಿಕೊಳ್ಳಬೇಕು ಎಂಬುದಷ್ಟೇ ನನ್ನ ಮನಸ್ಸಿನಲ್ಲಿತ್ತು. ಅಕ್ಷತ್ ನನ್ನ ಹತ್ತಿರ ಬಂದ. ಅವನು ನನ್ನ ಕೈ ಹಿಡಿದು ಅಲೆನ್ ಕೋಣೆಯತ್ತ ನಡೆದ. ನನ್ನ ಸುತ್ತ ಏನು ನಡೆಯುತ್ತಿದೆ ಎಂದು ನನಗೆ ಊಹಿಸಲು ಸಾಧ್ಯವಾಗಲಿಲ್ಲ. ಕೋಣೆಯ ಪ್ರವೇಶದ್ವಾರದ ಮುಂದೆ ಅವನು ನಿಂತು ನನ್ನತ್ತ ನೋಡಿದ. ದಿಯಾ, ನನ್ನ ಹೆಂಡತಿಯಂತೆ ನಟಿಸು. ಅಲೆನ್ನು ಉಳಿಸಲು ಮಾತ್ರ. ದಿಯಾದ ಕಣ್ಣುಗಳು ದೊಡ್ಡದಾದವು. ಅವಳ ಹೃದಯ ಒಂದು ಕ್ಷಣ ಬಡಿತ ನಿಲ್ಲಿಸಿದಂತಾಯಿತು. ಏನು? ಅಕ್ಷತ್ನ ಈ ವಿಚಿತ್ರ ಬೇಡಿಕೆಯ ಹಿಂದೆ ಇರುವ ರಹಸ್ಯವೇನು? ಅಲೆನ್ಗೂ ಅಕ್ಷತ್ಗೂ ಇರುವ ನಿಜವಾದ ಸಂಬಂಧವೇನು? ದಿಯಾ ನಿಜವಾಗಿಯೂ ಅಕ್ಷತ್ನ ಹೆಂಡತಿಯಂತೆ ನಟಿಸಲಿದ್ದಾಳಾ? ಇಂತು ಅವಳು ಹಾಗೆ ನಟಿಸಿದರೆ ಅವರಿಬ್ಬರ ಬದುಕಿನಲ್ಲಿ ಯಾವ ಹೊಸ ತಿರುವು ಆರಂಭವಾಗಲಿದೆ? ಮುಂದುವರಿಯುತ್ತದೆ.